ಈ 9 ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡ್ದಲ್ಲೇ ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಿ. ಸಿಂಪ್ಲಿ ಬ್ಯೂಟಿಫುಲ್ ಆನ್ಸರ್ ಕೊಡಬೇಡಿ, ಬ್ಯೂಟಿಫುಲಿ ಸಿಂಪಲ್ ಆನ್ಸರ್. ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಿ. ಗೊತ್ತಾಯ್ತಾ? ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಅಂದ್ರೆ ಸುಂದರವಾದ ಸಂಕ್ಷೇಪವಾದ ಉತ್ತರ, ಸುಂದರವಾದ ಸರಳವಾದ ಉತ್ತರ ಕೊಡಿ. ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಬೇಕು. ನೀವು ಈ 9 ಪದಗಳು ಬಂದಾಗ ಯೋಚನೆ ಮಾಡಬೇಡಿ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ರವಿ. ಈಗಿನ ಕಾಲದಲ್ಲಿ ತಪ್ಪು ಅದು. ಕಾಂಟೆಂಪರರಿ ಕಾರ್ಪೊರೇಟ್ ಕಮ್ಯುನಿಕೇಶನ್ ನಾಮ್ಸ್ ಪ್ರಕಾರ ನೀವು ಬೇರೆಯವ್ರ ಟೈಮ್ನ ವೇಸ್ಟ್ ಮಾಡೋಂಗಿಲ್ಲ. ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು ಕೈಂಡ್ಲಿ ಟೆಲ್ ಮಿ ವಿಚ್ ಬಸ್ ಗೋಸ್ ಟು ಮೆಜೆಸ್ಟಿಕ್ ಅಂತ ನಾನು ಹೇಳಿದ್ರೆ, ದ ಬಸ್ ದಟ್ ಗೋಸ್ ಟು ಮೆಜೆಸ್ಟಿಕ್ ಈಸ್ ಅಂತ ಶುರು ಮಾಡ್ತೀರಾ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ 18-1 ಹಂಗೆ ಹೇಳ್ತೀರಾ. ನೀವು ಪ್ರಶ್ನೆನ ರಿಪೀಟ್ ಮಾಡಬಾರ್ದು. ಈಗಿನ ಕಾಲದಲ್ಲಿ 10 ಜನ ನಮ್ಮ ಮುಂದೆ ಕೂತ್ಕೊಂಡಾಗ ವಾಟ್ ಇಸ್ ಯುವರ್ ನೇಮ್ ಅಂತ ಯಾರು ಕೇಳಿದಾಗ ನಾನು ಪ್ರಕೃತಿ ಅಂತ ಹೇಳಿ ಮುಗಿಸಿದ್ರೇನೆ ನಾನು 10 ಜನದ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. 100 ಜನ ನನ್ನ ಎದುರುಗಡೆ ಕೂತ್ಕೊಂಡಾಗ ಮೈ ನೇಮ್ ಇಸ್ ಪ್ರಕೃತಿ ಅಂದ್ರೆ ನಾನು 100 × 2 ಸೆಕೆಂಡ್ ವೇಸ್ಟ್ ಮಾಡ್ಬಿಟ್ಟೆ, 200 ಸೆಕೆಂಡ್ ವೇಸ್ಟ್ ಮಾಡ್ಬಿಟ್ಟೆ ನಾನು. ಕರೆಕ್ಟ್? ಆ ಥರ ಯೋಚನೆ ಮಾಡ್ಬೇಕು ನಾವು ಮಾತಾಡ್ಬೇಕಾದ್ರೆ. ಅನ್ಲೆಸ್ ದೇರ್ ಇಸ್ ರೆಲೆವೆನ್ಸ್, ಆ ಮಾತಿಂದ ನಾನು ಉಪಯೋಗಿಸೋ ಪದದಿಂದ ಏನೋ ಒಂದು ಮೂಮೆಂಟ್ ಇರಬೇಕು ಕಾನ್ವರ್ಸೇಷನ್. ಇಲ್ಲ ಅಂದ್ರೆ ನಾನು ಅದನ್ನ ಹೇಳಬಾರ್ದು. ಫಾರ್ ಎಕ್ಸಾಂಪಲ್, ಆಕ್ಚುಲಿ ಅಂತಾರೆ ಎಲ್ಲರೂ. ಆಕ್ಚುಲಿ ಅಂತ ಯಾಕೆ ಹೇಳಬೇಕು? ಸರ್ ಐ ಆಮ್ ನಾಟ್ ಕಮಿಂಗ್ ಟುಮಾರೋ. ನೀವು ಆಕ್ಚುಲಿ ಐ ಆಮ್ ನಾಟ್ ಕಮಿಂಗ್ ಟುಮಾರೋ ಅಂದ್ರೆ ಅರ್ಥ ಇಲ್ಲ ಗೊತ್ತಾ? ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಹೇಳೋದು ಅಂತ. ನೀವು ಯೋಚನೆ ಮಾಡ್ಬೇಕಾದ್ರೆ ಇಂಗ್ಲಿಷ್ನಲ್ಲಿ ಇದನ್ನ ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ನೀವು ಬಾಯಲ್ಲಿ ಆಕ್ಚುಲಿ ಬೇಸಿಕ್ಲಿ ಸಿ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಇಸ್ ಇಟ್ಸ್ ಲೈಕ್ ದಿಸ್, ಸಿ ದ ಥಿಂಗ್ ಈಸ್ ಅಂತ ಶುರು ಮಾಡ್ತೀರಾ. ಮಜಾ ಏನು ಹೇಳಿ? ಇಂಗ್ಲಿಷ್ ಚೆನ್ನಾಗಿ ಮಾತಾಡೋರು ಅರ್ಥ ಮಾಡ್ಕೊಳ್ತಾರೆ. ಓ, ಇವರು ಫಿಲ್ಲರ್ಸ್ನ ಯೂಸ್ ಮಾಡ್ತಾ ಇರೋ ಕಾರಣ ಏನು? ಇವರೇ ಇನ್ನೂ ಪಕ್ಕ ಇಲ್ಲ ಇಂಗ್ಲಿಷ್ನಲ್ಲಿ. ಇವ್ರ ಸೆಂಟೆನ್ಸ್ ಸ್ಟ್ರಕ್ಚರು ಇನ್ನೂ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರೆ? TWT, ಟೈಮ್ ವೇಸ್ಟಿಂಗ್ ಟ್ಯಾಕ್ಟಿಕ್ಸ್. ನನ್ನ ಟೈಮ್ನ ವೇಸ್ಟ್ ಮಾಡಿಕೊಂಡು ಆಕ್ಚುಲಿ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಈಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವಿನ್ನು. ಅದ್ರ ಬದಲು ವಾಟ್ ಟೈಮ್ ವಿಲ್ ಯು ಕಮ್ ಟುಮಾರೋ? ಆಕ್ಚುಲಿ ಬೇಡ. ವಾಟ್ ಟೈಮ್ ವಿಲ್ ಯು ಕಮ್ ಟುಮಾರೋ? 10 o'clock ಸರ್. ವೆನ್ ವಿಲ್ ಯು ಕಮ್? ಬೈ 10 o'clock ಸರ್. ಹೌ ವಿಲ್ ಯು ಕಮ್? ಸರ್ ಬೈ ಆಫೀಸ್ ವೆಹಿಕಲ್. ವಿಲ್ ಯು ಮೀಟ್ ರವಿ? ಎಸ್ ಸರ್, ಐ ವಿಲ್. ಡು ಯು ಹ್ಯಾವ್ ಯುವರ್ ರೆಸ್ಯೂಮೆ? ಎಸ್ ಸರ್. ಶಾಲ್ ಐ ಬ್ರಿಂಗ್ ಇಟ್ ಟು ಯು? ಅದು ಹೇಳಿ. ಕೊನೆಯದು ನೋಡಿ. ಮಿಕ್ಕಿದ್ದೆಲ್ಲ ನೀವು ಸಂಕ್ಷೇಪವಾಗಿ ಉತ್ತರ ಕೊಡಿ. ಆದರೆ ನಿಮಗೆ ನಿಮ್ಮ ಹತ್ರ ರೆಸ್ಯೂಮೆ ಇದೆಯಾ ಅಂದಾಗ ನೆಕ್ಸ್ಟ್ ಕ್ವೆಶನ್ ಆಂಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಏನು? ಸರಿ ಹಾಗಾಗಿ ಕೊಡಿ ಅನ್ಬೋದು. ಸರ್ ಎಸ್ ಸರ್, ಐ ಡೂ ಹ್ಯಾವ್ ಇಟ್. ಫಸ್ಟ್ ಉತ್ತರ ಕೊಡಿ. ಯು ಹ್ಯಾವ್ ಯುವರ್ ರೆಸ್ಯೂಮೆ ಅಂದರೆ ಐ ಬ್ರಿಂಗ್ ಇಟ್ ಅಂತ ಹೇಳಬೇಡಿ. ಎಸ್ ಸರ್, ಐ ಡೂ ಹ್ಯಾವ್ ಇಟ್. ಶಾಲ್ ಐ ಬ್ರಿಂಗ್ ಇಟ್ ಟು ಯು? ಶಾಲ್ ಐ ಶೋ ಯು ಅಂತ ಕೇಳಿ. ಸರಿಯಾ? ಸೊ WH ಫಾರ್ಮ್ಯಾಟ್ ಅಲ್ಲಿ ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಿ. WH ಫಾರ್ಮ್ಯಾಟ್ ನ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಬಂದ್ರು ಎಸ್, ನೋ, ಮೇ ಬಿ, ಐ ಡೋಂಟ್ ನೋ ಅಷ್ಟೇ. WH ಫಾರ್ಮ್ಯಾಟ್ ನ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಬಂದ್ರು, ಇಸ್ ದಿಸ್ ಯುವರ್ ಪೆನ್? ಡಿಡ್ ರವಿ ಗೋ ದೇರ್? ವಾಸ್ ರಾಧಾ ಇನ್ ದ ಕ್ಲಾಸ್? ಹ್ಯಾಸ್ ದ school reopened? Had Ravi finished the homework? Will you check if the door is locked? ಏನೇ ಪ್ರಶ್ನೆ ಬಂದ್ರು is, was, are, have, has, had, ಕೆಲವು ತಪ್ಪಾಗೂ ಪ್ರಶ್ನೆ ಕೇಳ್ತಾರೆ. ಹೆಂಗೆ? ಸಬ್ಜೆಕ್ಟ್ ಇಂದ. ರವಿ ಇಸ್ ಯುವರ್ ಬ್ರದರ್ ಅಂತಾರೆ. ರವಿ ಇಸ್ ಯುವರ್ ಬ್ರದರ್ ಕೇಳಿದಾಗ ಅದಕ್ಕೂ ಕೂಡ ನೀವು ಎಸ್ ನೋ, ಮೇ ಬಿ, ಐ ಡೋಂಟ್ ನೋ ಅಂತ ಹೇಳ್ಬೋದು. ಆದ್ರೆ ಮೇ ಬಿ, ಐ ಡೋಂಟ್ ನೋ ಹೇಳ್ಬೇಡಿ. ಈಸ್ ರವಿ ಯುವರ್ ಬ್ರದರ್? ಎಸ್ ಸರ್, ನೋ ಸರ್. ಕರೆಕ್ಟ್? ಆ ತರ ಮಾತಾಡಬೇಕು. Did you go to school yesterday? Yes sir. Will this bus go to Majestic? I don't know sir. Maybe sir. ಗೊತ್ತಾಯ್ತಾ? ನೋಡಿ, ಆ ಥರ ಮಾತಾಡಿ. ಇಲ್ಲಿ ನೋಡ್ಕೊಳ್ಳಿ, ಇವತ್ತು ಜಸ್ಟ್ 10 minutes ಆಗಿಲ್ಲ, ಆದ್ರೆ ನೀವು ಯಾರು ಏನೇ ಪ್ರಶ್ನೆ ಕೇಳಿದ್ರು ಸಖತ್ತಾಗಿ ಉತ್ತರ ಕೊಡೋ ಒಂದು ವಿಧಾನನ ತೋರಿಸ್ಕೊಟ್ಟಿದ್ದೀನಿ. ಏನು? WH ಫಾರ್ಮ್ಯಾಟ್, ನಾನ್ WH ಫಾರ್ಮ್ಯಾಟ್. ವಾಟ್, ವೆನ್, ವೈ, ವೇರ್, ಹೂ, ಹೂಸ್, ಹೂಮ್, ವಿಚ್, ಹೌ, ಈ 9 ಪದಗಳು ಬಂದಾಗ, ಈ 9 ಪದಗಳಲ್ಲಿ ಪ್ರಶ್ನೆಗಳು ಸ್ಟಾರ್ಟ್ ಆದಾಗ ಅಥವಾ ಈ 9 ಪದಗಳು ಪ್ರಶ್ನೆಗಳಲ್ಲಿ ಇದ್ದಾಗ ಗಿವ್ ಅ ಬ್ಯೂಟಿಫುಲಿ ಸಿಂಪಲ್ ಆನ್ಸರ್. ಸರಳವಾದ, ಸುಂದರವಾದ, ಸಂಕ್ಷೇಪವಾದ ಉತ್ತರ ಕೊಡಿ. ಹೇಗೆ? ವಿಲ್ ಯು ಗೆಟ್ ದ ಬುಕ್ಸ್ ಫ್ರಮ್ ಕ್ಲಾಸ್ ಟುಮಾರೋ? ಎಸ್ ಸರ್. ಸಾರಿ ಸರ್, ನೋ ಸರ್. ಗೊತ್ತಾಯ್ತಾ? ಈಸ್ ರವಿ ಗೋಯಿಂಗ್ ಟು ಮೈಸೂರು ಟುಮಾರೋ? ಎಸ್ ಸರ್, ನೋ ಸರ್. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಆಕ್ಚುಲಿ ಬೇಡ. ಫಸ್ಟ್ ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಎಸ್ ಸರ್.
ವಿಲ್ ಯು ಕಮ್ ಫಾರ್ ವರ್ಕ್ ಟುಮಾರೋ? ಸರ್, at my house, in my home. ಶುರು ಮಾಡಿಬಿಡಿ. ವಿಲ್ ಯು ಕಮ್ ಟು ಆಫೀಸ್ ಟುಮಾರೋ ಅಂತ ಯಾರೋ ಕೇಳಿದ್ರು. ಎಸ್ ಸರ್, ನೋ ಸರ್, ಮೇ ಬಿ, ಐ ಡೋಂಟ್ ನೋ. ಅಲ್ಲಿಂದ ಶುರು ಮಾಡಿ. ನೀವು ಮೊದಲು ಉತ್ತರ ಕೊಟ್ಬಿಡಿ, ಆಮೇಲೆ ಎಕ್ಸ್ಪ್ಲನೇಷನ್ ಬರೋಣ ಇಫ್ ನೀಡೆಡ್. ಎಕ್ಸ್ಪ್ಲನೇಷನ್ ಬೇಕಾದರೆ ಕೊಡಿ ಯಾವಾಗ. ಗೊತ್ತಾಯ್ತಾ? ಸೊ ಇವತ್ತು ನೀವು ಯಾರು ಏನೇ ಪ್ರಶ್ನೆ ಕೇಳಿದ್ರು ಸಖತ್ತಾಗಿ ನೀವು ಆರಾಮಾಗಿ ಉತ್ತರ ಕೊಡೋದು ತೋರಿಸ್ಕೊಟ್ಟಿದ್ವಿ. ಮಜಾ ಏನು ಗೊತ್ತಾ? ಹಳೆ ಕಾಲದಲ್ಲಿ ಪಾಂಡಿತ್ಯ ಅಂದರೆ ಏನು ಗೊತ್ತಾ? ಪಾಂಡಿತ್ಯ ಅಂದರೆ ದೊಡ್ಡ ದೊಡ್ಡ ಪದಗಳನ್ನ ಅರ್ಥ ಆಗದೇ ಇರುವಂಥ ವಾಕ್ಯಗಳಲ್ಲಿ ಉಪಯೋಗಿಸಿ ಬೇರೆಯವ್ರಿಗೆ ನಾವು ಒಪ್ಪಿಸಿದಾಗ, ಯಪ್ಪ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಆದರೆ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿಸ್ಕೊಂಡ್ರೆ ಪಾಂಡಿತ್ಯ. ಈಗಿನ ಕಾಲದಲ್ಲಿ ಪಾಂಡಿತ್ಯ ಅಂದ್ರೆ ಏನು? ಸರಳವಾಗಿ ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್. ನಿಮ್ಮ ಆಡಿಯನ್ಸ್ ಅಲ್ಲಿ ಯಾರು ಏನೂ ಅರ್ಥ ಆಗಲ್ಲ ಅಂತ ಕೂತಿರ್ತಾರ ಅವ್ರಿಗೂ ನೀವು ಚೆನ್ನಾಗಿ ಅರ್ಥ ಮಾಡಿಸಿ, ಅವಾಗ ಪಾಂಡಿತ್ಯ. ನನ್ನ ಪಾಠದ ಹೇಳ್ಕೊಡುವ ರೀತಿ ಕೂಡ ಅದೇ. ಇದು ನನ್ನ ಪುಸ್ತಕ. ಕನ್ನಡದಿಂದ ಫಸ್ಟು ನಾವು ಇಂಗ್ಲೀಷ್ನ ತೋರಿಸ್ಕೊಡ್ತೀವಿ. ಯಾಕೆ ಅಂದರೆ ನೀವು ಮಾತೃಭಾಷೆಯಿಂದ ಇಂಗ್ಲೀಷ್ ಕಲಿತ್ರೆ ಉತ್ತಮ. ಅದಾದಮೇಲೆ ನಾವು ಇಂಗ್ಲೀಷ್ ಟು ಇಂಗ್ಲೀಷ್ ತೋರಿಸ್ಕೊಡ್ತೀವಿ. ಬೇಸಿಕ್ಸ್ನಿಂದ ನೀವು ಇಂಗ್ಲೀಷ್ನ ಪರ್ಫೆಕ್ಟಾಗಿ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಫಾರ್ಮೇಷನಿಂದ ಕಲಿಬೇಕು. ಆ ಯೋಚನೆಯಿಂದ ನಾವು ಮೊದಲು ನಿಮಗೆ ಕನ್ನಡದಲ್ಲಿ ನಿಮಗೆ ವ್ಯಾಕರಣಗಳ ನಿಯಮಗಳು ಏನೇನು ಗೊತ್ತಿದೆಯೋ ಅದನ್ನು ಇಂಗ್ಲೀಷ್ಗೆ ಅಳವಡಿಸ್ತೀವಿ. ಅದಾದ ಮೇಲೆ ನಿಮಗೆ ಇಂಗ್ಲೀಷ್ನ ಬೇಸಿಕ್, ಅಡ್ವಾನ್ಸ್ ಮತ್ತು ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಮಾಡ್ಯೂಲ್ಸ್ನ ಇದರಲ್ಲಿ ತೋರಿಸ್ಕೊಡ್ತೀವಿ. ವೀಕ್ಷಕರೇ ನೋಡಿ, ಪೇಜ್ ನಂಬರ್ 51ನಲ್ಲಿ ನಾನು ನಿಮಗೆ WH ಮತ್ತು ನಾನ್ WH ಫಾರ್ಮ್ಯಾಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಪ್ರಶ್ನೆಗಳನ್ನ ಒಳ್ಳೆ ರೀತಿ ಯಾವ ಥರ ಕೇಳಬೇಕು, ಹಾಗೂವೇ ನೋಡ್ಕೊಳ್ಳಿ ಇಲ್ಲಿ ಪ್ರಶ್ನೆಗಳನ್ನ ಉತ್ತರ ಯಾವ ಥರ ಒಳ್ಳೆ ರೀತಿ ಕೊಡ್ಬೋದು ಆ ವಿಧಾನಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ಕೊಳ್ಳಿ ಇಲ್ಲಿ WH ಪದಗಳು ಬಂದಾಗ ನೀವು ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಬೇಕು, ಸಂಕ್ಷೇಪವಾದ ಸರಳವಾದ ಉತ್ತರ ಕೊಡಬೇಕು. ಹಾಗೂವೇ ನಾನ್ WH ಫಾರ್ಮ್ಯಾಟ್ ಹಾಗಂದರೆ ಬೇರೆ ಯಾವುದೇ ಪ್ರಶ್ನೆ ಕೇಳಲಿ ಅದಕ್ಕೆ ನೀವು ಎಸ್, ನೋ, ಮೇ ಬಿ, ಐ ಡೋಂಟ್ ನೋ ಈ ಥರ ಉತ್ತರ ಕೊಟ್ಟರೆ ಸಾಕು. ವೀಕ್ಷಕರೇ ನೋಡ್ಕೊಳ್ಳಿ, ಪುಸ್ತಕದ ಕನ್ನಡ ಸೆಕ್ಷನ್ನಲ್ಲಿ ನಾನು ನಿಮಗೆ WH ಮತ್ತು ನಾನ್ WH ಫಾರ್ಮ್ಯಾಟಲ್ಲಿ ಯಾವ ಥರ ಉತ್ತರ ಕೊಡಬೇಕು ತೋರಿಸಿದ್ದೀನಿ. ನಾನ್ WH ಫಾರ್ಮ್ಯಾಟಲ್ಲಿ ನೀವು ಎಸ್, ನೋ, ಮೇ ಬಿ, ಐ ಡೋಂಟ್ ನೋ ಉತ್ತರಗಳನ್ನ ಕೊಡಬೇಕು. ಆಮೇಲೆ ಬರ್ತಾ ಬರ್ತಾ ಎಸ್ ಡೆಫಿನೆಟ್ಲಿ, ನೋ ಥ್ಯಾಂಕ್ ಯು, ಎಸ್ ಪ್ಲೀಸ್, ಎಸ್ ಮೋಸ್ಟ್ ವೆಲ್ಕಮ್ ಎಲ್ಲ ಹೇಳ್ಬೋದು. ಹಾಗೂವೇ WH ಫಾರ್ಮ್ಯಾಟಲ್ಲಿ ನೀವು ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ನೋಡ್ಕೊಳ್ಳಿ. ಇಲ್ಲಿ WH ರಚನೆಯ ಪ್ರಶ್ನೆಗಳಿಗೆ ಬಹಳ ಸರಳವಾದ ಉತ್ತರ ಕೊಡಿ. ಗೊತ್ತಾಯ್ತಾ? ಇಲ್ಲಿ ನೋಡಿ, ದಯವಿಟ್ಟು ಈ ಚಾಪ್ಟರ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓದಿ. ನಾನು ತುಂಬ ಸರಳವಾದ ಸಿಂಪಲ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ನಾನು ಹೈವೇಯಿಂದ ಹೋಗಲ್ಲ, ಬೈವೇಯಿಂದ ಹೋಗ್ತೀನಿ. ನಾನು ಶಾರ್ಟ್ಕಟ್ ತೋರಿಸ್ತೀನಿ. ನನಗೆ ಯೂಸೇಜ್ ಮುಖ್ಯ, ನನಗೆ ಗ್ರಾಮರ್ ಬೇಡ. ನನಗೆ ವ್ಯಾಕರಣಕ್ಕಿಂತ ವ್ಯಾಕರಣದ ರುಚಿಯನ್ನು ನೀವು ತೋರಿಸ್ಕೊಂಡು ಮಾತಾಡಿ ಸಾಕು. ವ್ಯಾಕರಣ ಕಂಪ್ಲೀಟಾಗಿ ಜೀರ್ಣ ಮಾಡ್ಕೊಳ್ಳದೆ ಇದ್ರು ನನಗೇನಾಗಬೇಕು? ನೀವು ಇಂಗ್ಲೀಷ್ನ 3 ತಿಂಗಳಲ್ಲಿ ಕಲ್ತ್ರ, 30 ವರ್ಷದಲ್ಲಿ ಕಲ್ತ್ರ, ನನಗೇನಾಗಬೇಕು? 30 ವರ್ಷದಿಂದ ಇಂಗ್ಲೀಷ್ ಮಾತಾಡೋರು ಕೂಡ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್ ಅಂದರೆ 26 ಅಂತಿದ್ದಾರೆ. ಕೆಲವರು ತುಂಬ ಓದಿದ್ರೆ 29 ಅಂತ ಕೂಡ ಅಂತಾರೆ, ಅಥವಾ 5, 6, 25 ಅಂತೆಲ್ಲ ಹೇಳ್ತಾರೆ, 21 ಅಂತಾರೆ. ಕರೆಕ್ಟ್? ಆದರೆ ಮಜಾ ಏನಂದರೆ ನನ್ನ ಜೊತೆ ನನ್ನ ಸ್ಟೂಡೆಂಟ್ಸ್ 20 ವರ್ಷದಿಂದ ನನ್ನ ಸ್ಟೂಡೆಂಟ್ಸ್ ಆರಾಮಾಗಿ ನನಗೆ ಇಂಗ್ಲೀಷ್ ಬರಲ್ಲ ಅಂತ ತಿಳ್ಕೊಂಡಿರೋರು ಅವ್ರನ್ನ ಕೇಳಿ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಅಂತ ಪಟ್ ಅಂತ ಹೇಳ್ತಾರೆ. 1 ಆಲ್ಫಾಬೆಟ್ಸ್ ಅಂತ. ಹೇಗೆ? ಹಳೆ ಎಪಿಸೋಡ್ ಚೆಕ್ ಮಾಡಿ, ಇಂಗ್ಲೀಷ್ನಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಅದನ್ನು ಚೆಕ್ ಮಾಡಿ. ಸೊ ವೀಕ್ಷಕರೇ, ಇವತ್ತಿನ ಪಾಠನ ಚೆನ್ನಾಗಿ ಅಭ್ಯಾಸ ಮಾಡಿ. ಇವತ್ತು ನೀವು ಚೆನ್ನಾಗಿ ಬೇರೆಯವ್ರಿಗೆ ಪ್ರಶ್ನೆ ಕೇಳಿ, ಹಾಗೂವೇ ಅವರು ಕೇಳಿದ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರ ಕೊಡಿ. ಅವಾಗ ನಿಮಗೆ ಬೇಸಿಕ್ಸಿಂದ ಒಳ್ಳೆ ರೀತಿ ಮಾತಾಡೋದು ಅರ್ಥ ಆಗ್ಬಿಡುತ್ತೆ. ಪ್ರಶ್ನೆಗಳನ್ನ ಕೇಳಿಕೊಂಡೇ ತಾನೇ ನಾವು ಹೊಸ ಭಾಷೆನ ಉಪಯೋಗಿಸೋದು. ಆಗಲೇ ನಾನು ನಿಮ್ಗೆ 2-3 ಸತಿ ಹೇಳಿದ್ದೀನಿ. ಸೊ ಒಳ್ಳೆ ರೀತಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಡಿ, ಸಖತ್ತಾಗಿ ಭಾಷೆನ ಉಪಯೋಗಿಸ್ತೀರಾ. ಸೊ ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ನಮ್ಮ ಪುಸ್ತಕಗಳು ಹಾಗೂ DVDs, VCDs ಹಾಗೂ ನನ್ನ ಪಾಠ, ಕಾರ್ಪೊರೇಟ್ ಕ್ಲಾಸಸ್ ಮತ್ತು ನಮಗೆ ಸ್ಪೆಷಲ್ ಆಗಿ ಈಗ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಾನೇ ಸಮ್ಮರ್ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಮಲ್ಲೇಶ್ವರಂ ಮತ್ತು ಜಯನಗರಲ್ಲಿ. ಸಮ್ಮರ್ ಕ್ಯಾಂಪ್ ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ಸಂಪರ್ಕಿಸಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.